ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಒಂದು ಯುದ್ಧದ ಹಿನ್ನೆಲೆಯಲ್ಲಿ ತೈಲಕ್ಕೆ ಸಂಕಷ್ಟ ಉಂಟಾಗಿದೆ. ಯಾದಗಿರಿ, ಹಾವೇರಿ, ಹುಬ್ಬಳ್ಳಿಯಲ್ಲೂ ಕೂಡ ಇದೀಗ ಬಂಕ್ಗಳ ಮುಂದೆ ಜನ ಸಾಲುಗಟ್ಟಿ ನಿಲ್ತಾ ಇದ್ದಾರೆ, ಪರದಾಟವನ್ನ ಮಾಡ್ತಿದ್ದಾರೆ. ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಖಾಲಿ ಆಗ್ತಾ ಇದೆ. ಕೆಲವು ಬಂಕ್ಗಳ ಮುಂದೆ ವಾಹನ ಸವಾರರು ಕ್ಯೂ ಹಚ್ಚಿ ನಿಲ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲೂ ಅಷ್ಟೇ ಪೆಟ್ರೋಲ್, ಡೀಸೆಲ್ಗೆ ಮುಗಿಬಿದ್ದಿದ್ದಾರೆ ಜನ. ಇನ್ನು ಮತ್ತೊಂದು ಕಡೆ ಬೀದರ್ನಲ್ಲೂ ಅಷ್ಟೇ ಪೆಟ್ರೋಲ್, ಡೀಸೆಲ್ ಹಾಹಾಕಾರದ ವದಂತಿಯ ಹಿನ್ನೆಲೆಯಲ್ಲಿ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ ಜನ. ಹೀಗೆ ಎಲ್ಲ ಕಡೆ ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ವದಂತಿ ಹಬ್ಬತ್ತಲ್ಲ, ಆ ಟೈಮಲ್ಲಿ ಜನ ಈ ರೀತಿಯಾಗಿ ಹೋಗಿ ಪೆಟ್ರೋಲ್ ಹಾಕಿಸ್ತಾರೆ. ಮತ್ತೆ ಪೆಟ್ರೋಲ್ ಸಿಗದಿದ್ರೆ ಏನಪ್ಪ ಆಗತ್ತೆ, ಈಗ ಸಿಗ್ತಾ ಇದೆ, ಅಟ್ಲೀಸ್ಟ್ ಸಿಗುವ ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋಣ, ಮತ್ತೆ ಸಿಗದಿದ್ರೆ ಯಾವ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸಬೇಕು, ಯಾಕೆ ಬೇಕು ಈಗಲೇ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಜನ ಈಗಾಗಲೇ ಪೆಟ್ರೋಲ್ ಬಂಕ್ಗಳ ಮುಂದೆ ಹೋಗಿ ವೆಹಿಕಲ್ಗಳನ್ನ ತಗೊಂಡು ಹೋಗಿ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಾರೆ. ವದಂತಿಗಳು ಅಂತ ಜನಕ್ಕೆ ಎಷ್ಟೇ ಹೇಳಿದ್ರು ಕೂಡ ಈ ರೀತಿಯಾಗಿ ಇಲ್ಲ, ಬಂಕ್ಗಳಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ ಅಂತ ಹೇಳಿದ್ರು ಕೂಡ ಜನ ಅದನ್ನ ಕೇಳುವ ಪರಿಸ್ಥಿತಿಯಲ್ಲಿಲ್ಲ.